ಗುಡ್ ಮಾರ್ನಿಂಗ್. IT ಎಲೆಕ್ಟ್ರಿಷಿಯನ್ ಸೆಕೆಂಡ್ ಇಯರ್ ಆನ್ಲೈನ್ ಕ್ಲಾಸಲ್ಲಿ ನಿಮಗೆಲ್ಲ ಸ್ವಾಗತ. ಸೊ ಇವತ್ತು ನಾವು ಇಂಡಕ್ಷನ್ ಮೋಟರ್ ಪಾರ್ಟ್ 18 ಬಗ್ಗೆ ಇವತ್ತು ಸ್ಟಡಿ ಮಾಡೋಣ. ಅದರಲ್ಲಿ ಮೇಂಟೈನ್ ಸರ್ವಿಸ್ ಆ್ಯಂಡ್ ಟ್ರಬಲ್ ಶೂಟಿಂಗ್ ಆಫ್ AC 3-phase ಇಂಡಕ್ಷನ್ ಮೋಟರ್ಸ್ ಜೊತೆಲಿ ಅದರದ್ದು ಸ್ಟಾರ್ಟರ್ಸ್, AC ಸ್ಟಾರ್ಟರ್ಸ್ ಯಾವ್ದು ಯೂಸ್ ಆಗುತ್ತೆ, ಸೊ ಅದ್ರ ಬಗ್ಗೆನೇ ಇವತ್ತು ಸ್ಟಡಿ ಮಾಡೋಣ. ಅಂದರೆ ಟ್ರಬಲ್ ಶೂಟಿಂಗ್ ಆಫ್ ಇಂಡಕ್ಷನ್ ಮೋಟರ್ಸ್ ಆ್ಯಂಡ್ ಸ್ಟಾರ್ಟರ್ಸ್ ಇದ್ರ ಬಗ್ಗೆ ಸ್ಟಡಿ ಮಾಡೋಣ. ಸೊ ಅದರಲ್ಲಿ ಫಸ್ಟಿಗೆ ಬಂದು ಟ್ರಬಲ್ ಶೂಟಿಂಗ್ ಆಫ್ ಎ 3-phase ಸ್ಕ್ವಿರಲ್ ಕೇಜ್ ಇಂಡಕ್ಷನ್ ಮೋಟರ್. ಸ್ಕ್ವಿರಲ್ ಕೇಜ್ ಇಂಡಕ್ಷನ್ ಮೋಟ್ರಲ್ಲಿ ಏನೇನು ಟ್ರಬಲ್ ಶೂಟಿಂಗ್ ಇದೆ ಅಂತ. ಸೊ ಬೈ ಚಾನ್ಸ್ ಮೋಟ್ರ್ ಏನಾದರೂ ಪ್ರಾಬ್ಲಮ್ ಆದರೆ ಸೊ ಫಸ್ಟ್ ಏನು ಮಾಡಬೇಕು, ಮೋಟ್ರಿಗೆ ಹೋಗ್ತಾ ಇರೋ ಸಪ್ಲೈನ ನಾವು ಚೆಕ್ ಮಾಡಬೇಕಾಗುತ್ತೆ. ನೋಡಿ, ಟೇಕ್ ಇನ್ಪುಟ್ ವೋಲ್ಟೇಜ್ ಆಫ್ ದ ಮೋಟ್ರ್, ಅಂದರೆ ಒಂದು ವೋಲ್ಟ್ ಮೀಟರ್ ಅಥವಾ ಮಲ್ಟಿಮೀಟರ್ ಅಥವಾ ವೋಲ್ಟ್ ಮೀಟರ್ ತೊಗೊಂಡು ನಾವು ಅಥವಾ ಮಲ್ಟಿಮೀಟರ್ ತೊಗೊಂಡು ಸೊ ಇನ್ಪುಟ್ ಸಪ್ಲೈ ಏನು ಹೋಗ್ತಾ ಇದೆ ಮೋಟ್ರಿಗೆ, 3-phase ಇಂಡಕ್ಷನ್ ಮೋಟ್ರಿಗೆ, ಅದನ್ನು ನಾವು ಚೆಕ್ ಮಾಡಬೇಕಾಗುತ್ತೆ. ಸೊ 3-phase ಸಪ್ಲೈ ಕರೆಕ್ಟಾಗಿ ಬರ್ತಾ ಇದೆ ಇಲ್ಲ ಅಂತೇಳಿ. ಸೊ ಜೊತೆಯಲ್ಲಿ ಕನೆಕ್ಷನ್ಸ್ ಏನು ಬರ್ತಾ ಇದೆ ಮೋಟ್ರಿಗೆ ಫ್ರಮ್ ಸ್ಟಾರ್ಟರ್ ಟು ದ ಪವರ್ ಸಪ್ಲೈ, ಸೊ ಅದನ್ನು ಕೂಡ ನಾವು ಚೆಕ್ ಮಾಡಬೇಕಾಗುತ್ತೆ. ಈಚ್ ಟರ್ಮಿನಲ್ನ ಟೈಟ್ ಮಾಡಿ ಕನೆಕ್ಷನ್ ಸರಿಗಿದೆ ಅಂತೇಳಿ ಚೆಕ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಕನೆಕ್ಷನ್ ಎಲ್ಲ ಕರೆಕ್ಟಾಗಿದ್ದು ಮೋಟ್ರ್ ಪ್ರಾಬ್ಲಮ್ ಇದ್ದರೆ ಸೊ ಸಪ್ಲೈನ ಡಿಸ್ಕನೆಕ್ಟ್ ಮಾಡಿ ಮೋಟರ್ನ ಲೋಡಿಂದ ಡಿಸ್ಎಂಗೇಜ್ ಮಾಡಿ ಡಿಸ್ಕನೆಕ್ಟ್ ಮಾಡಬೇಕಾಗುತ್ತೆ. ಸೊ ಡಿಸ್ಕನೆಕ್ಟ್ ಮಾಡಿ ಮೋಟ್ರ್ ಏನಾದರೂ ಹೀಟ್ ಆಗಿದೆಯಾ ಅಥವಾ ಏನಾದರೂ ಸ್ಮೆಲ್ ಬರ್ತಾ ಇದೆಯಾ ಚೆಕ್ ಮಾಡಬೇಕಾಗುತ್ತೆ. ಸೊ ಆ ಥರ ಇದ್ದರೆ ವೈಂಡಿಂಗ್ನ ಚೆಕ್ ಮಾಡಬೇಕಾಗುತ್ತೆ. ಸೊ ವೈಂಡಿಂಗ್ ಏನಾದರೂ ಪ್ರಾಬ್ಲಮ್ ಇದೆಯಾ, ವೈಂಡಿಂಗ್ನಲ್ಲಿ ಏನೇನು ಟೆಸ್ಟ್ ಮಾಡಬೇಕಾಗುತ್ತೆ, ನಾವು ಒಂದು ಕಂಟಿನ್ಯೂಟಿ ಟೆಸ್ಟ್ ಮಾಡಬೇಕಾಗುತ್ತೆ. ಬಿಟ್ವೀನ್ ವೈಂಡಿಂಗ್ ಅಂದರೆ ABC ಅಂತ 3 ವೈಂಡಿಂಗ್ ಇದ್ದರೆ A1 A2 B1 B2 C1 C2 ಅಂತ ಏನಿದೆ, ಸೊ ಈಚ್ ವೈಂಡಿಂಗ್ನ ಕಂಟಿನ್ಯೂಟಿನ ಫಸ್ಟ್ ನಾವು ಚೆಕ್ ಮಾಡಬೇಕು. ಅದರಲ್ಲಿ ಏನಾದರೂ ಓಪನ್ ಸರ್ಕ್ಯೂಟ್ ಇದೆ ಅಂತ ಚೆಕ್ ಮಾಡಬೇಕು. ನೆಕ್ಸ್ಟ್ ಬಿಟ್ವೀನ್ ವೈಂಡಿಂಗ್ಸು ಇನ್ಸುಲೇಷನ್ ಟೆಸ್ಟ್ ಮಾಡಬೇಕಾಗುತ್ತೆ 3 ವೈಂಡಿಂಗ್ ಮಧ್ಯೆ. ಸೊ ಅದಾದಮೇಲೆ ಬಿಟ್ವೀನ್ ವೈಂಡಿಂಗ್ ಆ್ಯಂಡ್ ಬಾಡಿ ಅಥವಾ ಗ್ರೌಂಡ್ ಫಾಲ್ಟ್ ಟೆಸ್ಟ್ನ ಮಾಡಬೇಕಾಗುತ್ತೆ. ಅಂದರೆ ಏನು ವೈಂಡಿಂಗ್ಸ್ ಇದೆ, ವೈಂಡಿಂಗ್ ಟು ಬಾಡಿ ಆಫ್ ದ ಮೋಟರ್ಗೆ ಏನಾದರೂ ಕಂಟಿನ್ಯೂಟಿ ಇದೆಯಾ ಅದನ್ನು ಚೆಕ್ ಮಾಡಬೇಕು. ಆ ಥರ ಏನಾದರೂ ಕಂಟಿನ್ಯೂಟಿ ಬಂದರೆ ಮೋಟ್ರ್ ಗ್ರೌಂಡ್ ಫಾಲ್ಟ್ ಆಗಿದೆ ಅಂತ, ಸೊ ಅದನ್ನು ಕೂಡ ಟೆಸ್ಟ್ ಮಾಡಬೇಕಾಗುತ್ತೆ. ಇದಿಷ್ಟು ಸ್ಕ್ವಿರಲ್ ಕೇಜ್ ಮೋಟ್ರ್ನಲ್ಲಿ ಆಗುವಂಥ ಫಾಲ್ಟ್ಸ್ ಆ್ಯಂಡ್ ಟ್ರಬಲ್ ಶೂಟಿಂಗ್ಸ್. ಸೊ ಮೋಟ್ರು ವರ್ಕಿಂಗ್ ಕಂಡೀಷನ್ ಕರೆಕ್ಟಾಗಿದ್ದರೆ ಸೊ ಅದರಲ್ಲಿ ಏನಾದರೂ ಜಾಮ್ ಆಗಿದೆಯಾ ನೋಡಬೇಕಾಗುತ್ತೆ. ಜಾಮ್ ಆಗಿದ್ದರೆ ಶಾಫ್ಟಲ್ಲಿ ಏನು ಬೇರಿಂಗ್ಸ್ ಇರುತ್ತೆ, 2 ಕಡೆ ಬಾಲ್ ಬೇರಿಂಗ್ಸ್ ಇರುತ್ತೆ, ಸೊ ಅದನ್ನು ಚೆಕ್ ಮಾಡಬೇಕಾಗುತ್ತೆ. ಬೇರಿಂಗ್ಸ್ ಏನಾದರೂ ಮ್ಯಾಕ್ಸಿಮಮ್ ವಾರ್ನ್ ಔಟ್ ಆಗಿದೆಯಾ ಅಥವಾ ಹೀಟಾಗಿ ಏನಾದರೂ ಜಾಮ್ ಆಗಿದೆಯಾ ಅಂತ ನೋಡಬೇಕಾಗುತ್ತೆ. ಸೊ ಇದಿಷ್ಟು ಇದರಲ್ಲಿ ಫೈಂಡ್ ಔಟ್ ಮಾಡುವಂತಹ ಫಾಲ್ಟ್ಸ್, ಟ್ರಬಲ್ ಶೂಟಿಂಗ್ ಆ್ಯಂಡ್ ರೆಮಿಡೀಸ್ ಆಗಿರುತ್ತೆ. ಸೊ ನೆಕ್ಸ್ಟ್ ಬಂದು ಟ್ರಬಲ್ ಶೂಟಿಂಗ್ ಆಫ್ ಸ್ಲಿಪ್ ರಿಂಗ್ ಇಂಡಕ್ಷನ್ ಮೋಟರ್. ಸ್ಲಿಪ್ ರಿಂಗ್ ಇಂಡಕ್ಷನ್ ಮೋಟರ್ಲಿ ಏನೇನು ಫಾಲ್ಟ್ಸ್ ಬರುತ್ತೆ, ಯಾವ ಥರ ಅದನ್ನು ಟ್ರಬಲ್ ಶೂಟ್ ಮಾಡಬೇಕು ಅಂತ. ಸೊ ಪವರ್ ಸಪ್ಲೈ ಇದರಲ್ಲೂ ಕೂಡ ಅದೇ ಥರ ಸೇಮ್ ಆ್ಯಸ್ ಇಟ್ ಈಸ್ ಇನ್ ಸ್ಕ್ವಿರಲ್ ಕೇಜ್ ಇಂಡಕ್ಷನ್ ಮೋಟರ್ಲಿ ಯಾವ ಥರ ಚೆಕ್ ಮಾಡ್ತೀವಿ, ಸೊ ಆ ಥರ ಇದರಲ್ಲೂ ಕೂಡ ಸ್ಟೇಟರ್ಗೆ ಬರುವಂಥ ಸಪ್ಲೈನ ಚೆಕ್ ಮಾಡಬೇಕಾಗುತ್ತೆ. ಜೊತೆಲಿ ಇದರಲ್ಲಿ ಏನು ರೋಟರ್ ಇದೆ, ಸೊ ಅದರಲ್ಲಿ ಸ್ಕ್ವಿರಲ್ ಕೇಜ್ ಇಂಡಕ್ಷನ್ ಮೋಟರ್ಲಿ ಸ್ಕ್ವಿರಲ್ ಕೇಜ್ ಟೈಪ್ ರೋಟರ್ ಇರುತ್ತೆ, ಇದರಲ್ಲಿ ವೂಂಡೆಡ್ ಟೈಪ್ ರೋಟರ್ ಇರುತ್ತೆ. ಇದರಲ್ಲಿ ವೈಂಡಿಂಗ್ ಇರುವಂಥ ರೋಟರ್ ಇಲ್ಲಿ ನಿಮಗೆ ಕಾಣ್ತಾ ಇದೆ, ಇದು ವೈಂಡಿಂಗ್ ಇರುವಂಥ ರೋಟರ್ ಆಗಿರುತ್ತೆ. ಸೊ ಇದರಲ್ಲಿ ಈ ವೈಂಡಿಂಗ್ನ 1 ಎಂಡ್ ಸ್ಟಾರ್ ಕನೆಕ್ಟೆಡ್ ಆಗಿರುತ್ತೆ, ರಿಮೈನಿಂಗ್ ಎಂಡ್ 3 ಎಂಡ್ಸ್ ಏನಿದೆ ಅದು 3 ಸ್ಲಿಪ್ ರಿಂಗಿಗೆ ಶಾಫ್ಟ್ ಮೇಲೆ ಏನು ಸ್ಲಿಪ್ ರಿಂಗ್ ಫಿಕ್ಸ್ ಆಗಿದೆ, ಸೊ ಅದಕ್ಕೆ ಕನೆಕ್ಟ್ ಆಗಿರುತ್ತೆ. ಆ ಸ್ಲಿಪ್ ರಿಂಗಿಂದ ಆ 3 ಎಂಡ್ ಕನೆಕ್ಷನ್ನ ಎಕ್ಸ್ಟರ್ನಲ್ ಕನೆಕ್ಷನ್ನ ನಾವು ಯೂಸಿಂಗ್ ಕಾರ್ಬನ್ ಬ್ರಷಸ್ ಅಥವಾ ಕಾಪರ್ ಬ್ರಷಸ್ನ ಯೂಸ್ ಮಾಡಿಕೊಂಡು ಎಕ್ಸ್ಟರ್ನಲ್ ಕನೆಕ್ಷನಿಗೆ ತೊಗೊಳ್ತೀವಿ. ಸೊ ಅದನ್ನು ಏನು ಮಾಡ್ತೀವಿ, ಕನೆಕ್ಷನ್ಗೆ ತೊಗೊಂಡು ಸೊ ಅದನ್ನು ರೋಟರ್ ರೆಸಿಸ್ಟೆನ್ಸ್ ಸ್ಟಾರ್ಟರ್ಗೆ ಕನೆಕ್ಟ್ ಮಾಡಿ ರನ್ ಮಾಡ್ತೀವಿ. ಸೊ ಈಗೇನಾದರೂ ಸ್ಲಿಪ್ ರಿಂಗ್ ಇಂಡಕ್ಷನ್ ಮೋಟರ್ ರನ್ ಆಗಿಲ್ಲ ಅಂದರೆ ಫಸ್ಟು 3-phase ಸಪ್ಲೈ ಸರಿಯಾಗಿ ಬರ್ತಾ ಇದೆಯಾ ನೋಡಬೇಕಾಗುತ್ತೆ ಮೋಟ್ರಿಗೆ. ಸೊ ಅದು ಕರೆಕ್ಟಾಗಿ ಬರ್ತಾ ಇದೆ ಅಂದರೆ ನೆಕ್ಸ್ಟು ರೋಟರ್ ಸೈಡಲ್ಲಿ ನೋಡಬೇಕಾಗುತ್ತೆ. ರೋಟ್ರಲ್ಲಿ 3-phase ರೋಟರ್ ಕನೆಕ್ಷನ್ ಏನು ಸ್ಲಿಪ್ ರಿಂಗಿಗೆ ಕನೆಕ್ಟ್ ಆಗಿದೆ, ಸೊ ಅದರಲ್ಲಿ ಕನೆಕ್ಟ್ ಆಗಿರೋಂಥ ಬ್ರಷ್ದು ಪ್ರೆಷರ್ ಏನಿದೆ ಅದು ಸರಿಯಾಗಿದೆಯಾ, ಸೊ ಬ್ರಷ್ದು ಕಂಟಿನ್ಯೂಟಿ ಸರಿಯಾಗಿದೆಯಾ, ಸೊ ಬ್ರಷಿಂದ ನಾವೇನು ಡ್ರಾ ಮಾಡ್ತಾಯಿದ್ದೀವಿ ಎಕ್ಸ್ಟರ್ನಲ್ ಕನೆಕ್ಷನ್ನು ಅದು ರೋಟರ್ ರೆಸಿಸ್ಟೆನ್ಸಲ್ಲಿ ಕರೆಕ್ಟಾಗಿ ಕನೆಕ್ಟ್ ಆಗಿದೆಯಾ ನೋಡಬೇಕದು. ಸೊ ಆಮೇಲೆ ರೆಸಿಸ್ಟೆನ್ಸ್ ಕನೆಕ್ಟಾಗಿ ಸ್ಟಾರ್ ಕನೆಕ್ಟೆಡ್ ಆಗಿದೆ ಅದು ಕೂಡ ಚೆಕ್ ಮಾಡಬೇಕಾಗುತ್ತೆ. ಸೊ ಅದರೇನಾದರೂ ಸ್ಟಾರ್ ಕನೆಕ್ಟೆಡ್ ಆಗಿಲ್ಲ, ಓಪನ್ ಸರ್ಕ್ಯೂಟ್ ಆಗಿದೆ ಅಂದರೆ ಸೊ ಅಲ್ಲಿ ಆ ಪ್ರಾಬ್ಲಮಿಂದ ಕೂಡ ಮೋಟ್ರು ಸ್ಟಾರ್ಟ್ ಆಗೋದಿಲ್ಲ ಸ್ಲಿಪ್ ರಿಂಗ್ ಇಂಡಕ್ಷನ್ ಮೋಟ್ರು. ಸೊ ಅದಷ್ಟು ನಾವು ಕೂಡ ಚೆಕ್ ಮಾಡಬೇಕಾಗುತ್ತೆ. ಸೊ ಅದಲ್ಲದೆ ಇದರಲ್ಲಿ ಸ್ಲಿಪ್ ರಿಂಗ್ ಇಂಡಕ್ಷನ್ ಮೋಟ್ರಲ್ಲಿ ಸ್ಲಿಪ್ ರಿಂಗ್ಸ್ ಜೊತೆ ಕಾರ್ಬನ್ ಬ್ರಷಸ್ ಕರೆಕ್ಟಾಗಿ ಕಾಂಟ್ಯಾಕ್ಟ್ ಆಗ್ತಾ ಇದೆಯಾ, ಸೊ ಜಾಸ್ತಿ ಏನಾದರೂ ವಾರ್ನ್ ಔಟ್ ಆಗಿದ್ದರೆ ಕಾರ್ಬನ್ ಬ್ರಷಸ್ಸು ಅದನ್ನು ನಾವು ರಿಪ್ಲೇಸ್ ಮಾಡಬೇಕಾಗುತ್ತೆ ಅಥವಾ ಅಸೆಂಬ್ಲಿನೇ ರಿಪ್ಲೇಸ್ ಮಾಡಬೇಕಾಗುತ್ತೆ. ಅಥವಾ ಸ್ಲಿಪ್ ರಿಂಗ್ಸ್ ಏನಾದರೂ ಲೂಸ್ ಆಗಿದೆಯಾ ಅದನ್ನೆಲ್ಲ ನಾವು ಚೆಕ್ ಮಾಡಬೇಕಾಗುತ್ತೆ. ಇದಿಷ್ಟು ನಾವು ಸ್ಲಿಪ್ ರಿಂಗ್ ಇಂಡಕ್ಷನ್ ಮೋಟರಲ್ಲಿ ಮಾಡಬೇಕಾದಂತಹ ಟೆಸ್ಟ್ಗಳು. ಅದು ಬಿಟ್ಟರೆ ಉಳಿದಿದ್ದು ಇದರಲ್ಲಿ ಏನು ಇನ್ಸುಲೇಷನ್ ಟೆಸ್ಟಿಂಗು, ಕಂಟಿನ್ಯೂಟಿ ಟೆಸ್ಟಿಂಗ್ ಆ್ಯಂಡ್ ಗ್ರೌಂಡ್ ಫಾಲ್ಟ್ ಟೆಸ್ಟಿಂಗು ಏನು ನಾವು ಸ್ಕ್ವಿರಲ್ ಕೇಜಲ್ಲಿ ಮಾಡ್ತೀವಿ ಅದೇ ಸೇಮ್ ಇದರಲ್ಲೂ ಮಾಡಬೇಕಾಗುತ್ತೆ. ಸೊ ಇದಿಷ್ಟು ಟೆಸ್ಟ್ಗಳು ಮಾಡಬೇಕಾಗುತ್ತೆ. ಕಂಟಿನ್ಯೂಟಿ, ಇನ್ಸುಲೇಷನ್ ಆ್ಯಂಡ್ ಅರ್ತ್ ಫಾಲ್ಟ್ ಟೆಸ್ಟ್ ಕೂಡ ಇದರಲ್ಲಿ ನಾವು ಚೆಕ್ ಮಾಡಬೇಕಾಗಿರುತ್ತೆ.
ನೆಕ್ಸ್ಟ್ ಬಂದು ಸ್ಟಾರ್ಟರ್ಸ್ ಬಗ್ಗೆ ನೋಡೋಣ. ಸೊ ಫಸ್ಟಿಗೆ ಬಂದು ಡಿವಾಲ್ ಸ್ಟಾರ್ಟರ್ ಯೂಸ್ ಮಾಡ್ತೀವಿ ಬೇಸಿಕ್ಕಾಗಿ. ಸೊ ಡಿವಾಲ್ ಅಂದರೆ ಗೊತ್ತಿದೆ, ಡೈರೆಕ್ಟ್ ಆನ್ ಲೈನ್ ಸ್ಟಾರ್ಟರ್ಸ್. ಇಲ್ಲೇನಿದೆ ನಿಮಗೆ ಇಮೇಜ್ ಇಲ್ಲಿ ಕಾಣ್ತಾ ಇದೆ. ಸೊ ಬೈ ಚಾನ್ಸ್ ನಿಮ್ಮ ಡಿವಾಲ್ ಸ್ಟಾರ್ಟರ್ ಕಂಟಿನ್ಯೂಸ್ ಮೋಟ್ರ್ ರನ್ ಆಗಬೇಕಾದ್ರೆ ಟ್ರಿಪ್ ಆಗ್ತಾಯಿದೆ ಅಂದ್ಕೊಳ್ಳಿ ಫಾರ್ ಎಕ್ಸಾಂಪಲ್. ಸೊ ಆವಾಗ ನಾವು ಫಸ್ಟ್ ಇದರಲ್ಲಿ ಓವರ್ಲೋಡ್ ರಿಲೇ ಏನಿದೆ, ಸೊ ಅದರಲ್ಲಿ ಕರೆಂಟ್ ಸೆಟ್ಟಿಂಗ್, ಓವರ್ಲೋಡ್ ಕರೆಂಟ್ ಸೆಟ್ಟಿಂಗ್ ಏನಿದೆ ಇಲ್ಲಿ ನಾನು ಏನು ತೋರಿಸ್ತಾ ಇದ್ದೀನಿ. ಸೊ ನೋಡಿ ಈ ಪಾರ್ಟ್, ಸೊ ಈ ಪಾರ್ಟಲ್ಲಿ ಓವರ್ಲೋಡ್ ಕರೆಂಟ್ ಸೆಟ್ಟಿಂಗ್ ಇದೆ. ಸೊ ಅದು ಕರೆಕ್ಟಾಗಿ ಸೆಟ್ ಆಗಿದೆಯಾ, ನೀವು ಯೂಸ್ ಮಾಡ್ತಿರೋ ಮೋಟ್ರ್ ಕೆಪಾಸಿಟಿಗೆ ಇಲ್ಲಿರೋಂಥ ಕರೆಂಟ್ ಸೆಟ್ಟಿಂಗ್ ಸರಿಯಾಗಿದೆಯಾ, ಓವರ್ಲೋಡ್ ಕರೆಂಟ್ ಸೆಟ್ಟಿಂಗ್. ಸೊ ನಿಮ್ಮ ಮೇನ್ ಮೋಟರ್ ಏನಿದೆ, ಮೋಟರ್ನ ರೇಟೆಡ್ ಕರೆಂಟ್ಗಿಂತ ಸ್ವಲ್ಪ ಜಾಸ್ತಿ ಕರೆಂಟ್ ನಾವು ಇಲ್ಲಿ ಸೆಟ್ ಮಾಡಬೇಕಾಗುತ್ತೆ. ಸೊ ಅದಷ್ಟು ಕರೆಂಟ್ ಸೆಟ್ಟಿಂಗ್ ಇಲ್ಲಿ ಸರಿಗಿಲ್ಲ ಅಂದರೆ ಏನಾಗುತ್ತೆ, ಸೊ ನೀವೇನಾದರೂ ಫಾರ್ ಎಕ್ಸಾಂಪಲ್ 10 ಆ್ಯಂಪ್ಸ್ ಮೋಟರ್ ರೇಟೆಡ್ ಕರೆಂಟ್ ಇದ್ದು, ಸೊ ಇಲ್ಲೇನಾದರೂ ನಿಮಗೆ 6 ಆ್ಯಂಪ್ಸ್ ಅಥವಾ 8 ಆ್ಯಂಪ್ಸ್ ಸೆಟ್ ಆಗಿದ್ರೆ ಏನಾಗುತ್ತೆ, ಮೋಟ್ರ್ ಫ್ರೀಕ್ವೆಂಟಾಗಿ ಕಂಟಿನ್ಯೂಸ್ ಆಗಿ ಟ್ರಿಪ್ ಆಗ್ತಾ ಇರುತ್ತೆ ಸ್ಟಾರ್ಟರ್ ನಿಮ್ಮದು. ಸೊ ಹಾಗೆ ಸೊ ಇಲ್ಲಿ ಕರೆಂಟ್ ಸೆಟ್ಟಿಂಗ್ನ ಚೆಕ್ ಮಾಡಬೇಕಾಗುತ್ತೆ. ಜೊತೆಲಿ ಕನೆಕ್ಷನ್ಸ್ ಇದರಲ್ಲಿ ಟೈಟ್ ಆಗಿದೆಯಾ ಎಲ್ಲ, ಜೊತೆಲಿ ಕಾಂಟ್ಯಾಕ್ಟ್ಸ್ ಯಾವುದು ಕಾರ್ಬನೈಸ್ ಆಗಿಲ್ವಾ ಅಥವಾ ಬರ್ನ್ ಆಗಿಲ್ವಾ ಅದೆಲ್ಲ ನೀವು ಇದೆಲ್ಲ ಚೆಕ್ ಮಾಡಬೇಕಾಗುತ್ತೆ. ಕಾಂಟ್ಯಾಕ್ಟಲ್ಲಿ ಇರೋವಂಥ ಕಾಂಟ್ಯಾಕ್ಟ್ಸ್ ಏನು NOಗಳು NCಗಳೇನಿದೆ ಸೊ ಅದನ್ನು ಚೆಕ್ ಮಾಡಬೇಕಾಗುತ್ತೆ. ಜೊತೆಲಿ OLR NC ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆಯಾ, NO ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆಯಾ, ಪುಷ್ ಬಟನ್ಸ್ ಜೊತೆ NO NCಗಳು ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆಯಾ ಅದನ್ನು ಕೂಡ ನೋಡಬೇಕಾಗುತ್ತೆ. ಸೊ ಆಮೇಲೆ ಇಲ್ಲೇನು NVC ಕಾಯಿಲ್ ಬರುತ್ತೆ, ಸೊ NVC ಕಾಯಿಲ್ ಕರೆಕ್ಟಾಗಿದೆಯಾ ಅಂತ ಹೇಳಿ ನೀವು ಇದರಲ್ಲಿ ಏನು ಪವರ್ ಸಪ್ಲೈ, ಇನ್ಪುಟ್ ಪವರ್ ಸಪ್ಲೈ 3 ಫೇಸ್ ಇದೆ ಅದನ್ನು ಡಿಸ್ಕನೆಕ್ಟ್ ಮಾಡಿಬಿಟ್ಟು NVC ಕಾಯಿಲ್ಗೆ ನೀವು ಸಪ್ರೇಟ್ AC ಸಪ್ಲೈ ಸಿಂಗಲ್ ಫೇಸ್ ಅಥವಾ 2 ಫೇಸ್ ಸಪ್ಲೈ ಕೊಟ್ಬಿಟ್ಟು ಅದನ್ನು ಕೂಡ ನಾವು ಚೆಕ್ ಮಾಡ್ಬೋದು. NVC ಕಾಯಿಲ್ ಸರಿಯಾಗಿ ವರ್ಕ್ ಆಗ್ತಿದೆಯಾ ಇಲ್ಲ ಅಂತೇಳಿ ಚೆಕ್ ಮಾಡಬೇಕಾಗುತ್ತೆ. ಅದಲ್ಲದೆ ನೆಕ್ಸ್ಟು ಬೈ ಚಾನ್ಸ್ ನೀವು ಸ್ವಿಚ್ ಆನ್ ಮಾಡಿದಾಗ ಡ್ಯುವಲ್ ಸ್ಟಾರ್ಟರ್ ಏನಾದರೂ ಹೋಲ್ಡ್ ಆಗಿಲ್ಲ ಅಂದರೆ, ನೀವು ಸ್ವಿಚ್ ಆನ್ ಮಾಡಿದಾಗ ಆನ್ ಆಗ್ತಾ ಇದೆ, ಪುಷ್ ಬಟನ್ ಬಿಟ್ಟ ತಕ್ಷಣ ಆಫ್ ಆಗ್ತಾ ಇದೆ ಅಂದರೆ ಏನಾಗುತ್ತೆ, ಸೊ ಇದರಲ್ಲಿ ಏನು NO ಇದೆ, ಎಕ್ಸ್ಟ್ರಾ ಒಂದು NO ಆಕ್ಸಿಲರಿ NO ಅಂತ ಏನು ಹೇಳ್ತೀವಿ ಅಥವಾ ಹೋಲ್ಡ್ ಆನ್ NO ಅಂತ ಏನು ಹೇಳ್ತೀವಿ. ಸೊ ಇದು 13 and 14 ನಂಬರ್ಸ್ ಇದೇನು ಕಾಣ್ತಾ ಇದೆ ಕಾಂಟ್ಯಾಕ್ಟಲ್ಲಿ, ಇದು ಲಾಸ್ಟ್ ಒಂದು ಕಾಂಟ್ಯಾಕ್ಟ್. ಸೊ ಫಸ್ಟ್ 3 ಏನಿದೆ ಅದು ಪವರ್ ಕಾಂಟ್ಯಾಕ್ಟ್ಸ್, 4th ಒನ್ ಏನಿದೆ ಅದು ಹೋಲ್ಡ್ ಆನ್ ಕಾಂಟ್ಯಾಕ್ಟ್ ಅಂತ ಹೇಳ್ತೀವಿ ಅಥವಾ ಆಕ್ಸಿಲರಿ ಕಾಂಟ್ಯಾಕ್ಟ್ ಅಂತ ಹೇಳ್ತೀವಿ. 13, 14 ಅದರದ್ದು ಸೀರಿಯಲ್ ನಂಬರ್. ಸೊ ಅದು ಅಕ್ರಾಸ್ ಆಗಿ ನಾವು ಸ್ಟಾರ್ಟ್ ಪುಷ್ ಬಟನ್ಗೆ ಜೊತೆ ಪ್ಯಾರಲಲ್ ಮಾಡಿರ್ತೀವಿ. ಸೊ ಅದರಲ್ಲಿ ಏನಾದರೂ ಕಾಂಟ್ಯಾಕ್ಟ್ ಸರಿಯಾಗಿ ಕ್ಲೋಸ್ ಆಗ್ತಾ ಇಲ್ಲ ಅಥವಾ ಏನಾದರೂ ಲೂಸ್ ಕಾಂಟ್ಯಾಕ್ಟ್ ಇದೆ ಅಥವಾ ಡಿಸ್ಕನೆಕ್ಟ್ ಆಗಿದೆ ಅಂದರೆ, ಸೊ ಅವಾಗ ಏನಾಗುತ್ತೆ, ನೀವು ಪುಷ್ ಬಟನ್ ಆನ್ ಮಾಡಿದ್ರೂ ಕೂಡ ಸ್ಟಾರ್ಟರ್ ಹೋಲ್ಡ್ ಆಗೋದಿಲ್ಲ. ಸೊ ಅದನ್ನು ಕೂಡ ನಾವು ಚೆಕ್ ಮಾಡಬೇಕಾಗುತ್ತೆ. ಸೊ ಅದು ಬಿಟ್ಟರೆ ಸ್ಟಾಪ್ ಪುಷ್ ಬಟನ್ನು ಆ್ಯಕ್ಚುಲಿ NC ಕನೆಕ್ಟ್ ಆಗಿರುತ್ತೆ, ನೀವು ಪುಷ್ ಮಾಡಿದಾಗ ಅದು NO ಆಗಬೇಕು. ಸೊ ಅದೆಲ್ಲ ಕರೆಕ್ಟಾಗಿ ವರ್ಕ್ ಆಗ್ತಿದೆ ನೋಡಬೇಕಾಗುತ್ತೆ. ಜೊತೆಲಿ ಸ್ಟಾರ್ಟ್ ಪುಷ್ ಬಟನ್ ಏನಿದೆ ಅದು NO ಕನೆಕ್ಟ್ ಆಗಿರಬೇಕು, NCಗೆ ಆಗಬಾರ್ದು. ನೀವು ಪುಷ್ ಮಾಡಿದಾಗ ಅದು NC ಆಗಬೇಕು. ಸೊ ಇದಿಷ್ಟೆಲ್ಲ ಕರೆಕ್ಟಾಗಿದೆಯಾ, ಅಥವಾ 3 ಫೇಸ್ ಸಪ್ಲೈ ನೀವೇನು ಕಾಂಟ್ಯಾಕ್ಟಿಗೆ ಕೊಡ್ತಾ ಇದ್ದೀರಾ ಅಥವಾ OLRಗೆ ಏನು ಕೊಡ್ತಾ ಇದ್ದೀರಾ, ಸೊ ಅದು OLRinದ ಕಾಂಟ್ಯಾಕ್ಟಿಗೆ ಕರೆಕ್ಟಾಗಿ 3 ಫೇಸ್ ಬರ್ತಾ ಇದೆಯಾ ಚೆಕ್ ಮಾಡಬೇಕಾಗುತ್ತೆ. ಜೊತೆಲಿ ಸ್ಟಾರ್ಟರಿಂದ ಔಟ್ಪುಟ್ 3 ಫೇಸ್ ಕರೆಕ್ಟಾಗಿ ಹೋಗ್ತಾ ಇದೆಯಾ ಮೋಟ್ರಿಗೆ, ಇಲ್ಲೇ ನೀವು ಚೆಕ್ ಮಾಡ್ಬೋದು ಅದನ್ನು. ಸೊ ಇದಿಷ್ಟು ನೀವು ಅದನ್ನು ಟೆಸ್ಟ್ ಮಾಡಬೇಕಾಗತ್ತೆ. ಸೊ ಈ ಸರ್ಕ್ಯೂಟಲ್ಲಿ ಪವರ್ ಆ್ಯಂಡ್ ಕಂಟ್ರೋಲ್ ಸರ್ಕ್ಯೂಟ್ ಎರಡೂ ಕೂಡ ಇದೆ ಡ್ಯುವಲ್ ಸ್ಟಾರ್ಟರ್ದು. ಸೊ ನೆಕ್ಸ್ಟ್ ಸ್ಟಾರ್ ಡೆಲ್ಟಾ ಸ್ಟಾರ್ಟಲ್ಲಿ ಮ್ಯಾನ್ಯುವಲ್ ಸ್ಟಾರ್ಟರ್ ಇದೆ ಇದು. ಸೊ ಮ್ಯಾನ್ಯುವಲ್ ಸ್ಟಾರ್ಟಲ್ಲಿ ಗೊತ್ತಿದೆ ನಿಮಗೆ, ಮ್ಯಾನ್ಯುವಲ್ ನೀವು ಇದು ಹ್ಯಾಂಡಲ್ ಏನಿದೆ ಡೌನ್ವರ್ಡ್ ಮಾಡಿದ್ರೆ ಸ್ಟಾರ್ ಆಗುತ್ತೆ, ಅಪ್ವರ್ಡ್ ಮಾಡಿದ್ರೆ ಏನಾಗುತ್ತೆ, ಅಪ್ವರ್ಡ್ ಮಾಡಿದ್ರೆ ಸ್ಟಾರ್ ಆಗುತ್ತೆ, ಡೌನ್ವರ್ಡ್ ಮಾಡಿದ್ರೆ ಡೆಲ್ಟಾ ಆಗುತ್ತೆ, ಅದರ ಥರ ಆಗುತ್ತೆ ಅಥವಾ ಇಂಟರ್ಚೇಂಜ್ ಇರುತ್ತೆ. ಸೊ ಫಸ್ಟು ಡೌನ್ವರ್ಡಲ್ಲಿ ಸ್ಟಾರ್ ಇರುತ್ತೆ, ಅಪ್ವರ್ಡ್ ಮಾಡಿದಾಗ ಡೆಲ್ಟಾ ಆಗುತ್ತೆ. ಸೊ ಇದರಲ್ಲಿ ಸ್ಟಾರ್ಟಲ್ಲಿ ಏನಿದೆ ಅಂದರೆ ಪುಷ್ ಬಟನ್ ಇರುತ್ತೆ, ಎಮರ್ಜೆನ್ಸಿ ಪುಷ್ ಬಟನ್ ಒಂದಿರುತ್ತೆ, ಸ್ಟಾಪ್ ಪುಷ್ ಬಟನ್ನು. ಸೊ ಇದಿಲ್ಲಿ ಏನು ಕಾಣ್ತಾ ಇದೆ ಅದು ಎಮರ್ಜೆನ್ಸಿ ಸ್ಟಾಪ್ ಪುಷ್ ಬಟನ್ನು. ಜೊತೆಲಿ ಒಂದು NVC ಕಾಯಿಲ್ ಇರುತ್ತೆ, ಇಲ್ಲಿ ನಿಮಗೆ ಕಾಣ್ತಾ ಇದೆ ನೋಡಿ. ಸೊ ಈ ಸರ್ಕ್ಯೂಟಲ್ಲಿ ಏನಿದೆ, ಸೊ ಅದೇ NVC ಇಲ್ಲಿದೆ. ಸೊ ಇಲ್ಲೇನು ಕಾಂಟ್ಯಾಕ್ಟ್ಸ್ ನೋಡ್ತಾ ಇದ್ದೀರಾ ಅದೇ ಥರದ ಕಾಂಟ್ಯಾಕ್ಟ್ಸ್ ಇದೆ ನೋಡಿ. ಇದೆಲ್ಲ ಡೆಲ್ಟಾ ಕಾಂಟ್ಯಾಕ್ಟ್ಸ್, ರೆಡ್ಡಲ್ಲಿ ಏನು ಕಾಣ್ತಾ ಇದೆ, ಸೊ ಇದು ಡೆಲ್ಟಾ ಕಾಂಟ್ಯಾಕ್ಟ್ಸ್. ಇಲ್ಲೇನಿದೆ ಬಾಟಮಲ್ಲಿ ಇದು ಡೆಲ್ಟಾ ಕಾಂಟ್ಯಾಕ್ಟ್ಸ್. ಸೊ ಸ್ಟಾರ್ ಕಾಂಟ್ಯಾಕ್ಟ್ ಇಲ್ಲಿದೆ ಹಿಂದ್ಗಡೆ ಬ್ಯಾಕ್ ಸೈಡಲ್ಲಿ. ಸೊ ಅದು ಇಲ್ಲಿ ನೋಡಿ, ಇಲ್ಲಿ ಗ್ರೀನಲ್ಲಿ ಇದೆಯಲ್ಲ ಇದು ಸ್ಟಾರ್ ಕಾಂಟ್ಯಾಕ್ಟ್ಸ್. ಸೊ ಹ್ಯಾಂಡಲ್ ನೀವು ಡೌನ್ವರ್ಡ್ ಮಾಡಿದಾಗ ಏನಾಗುತ್ತೆ, ಸೊ ಈ ಕಾಂಟ್ಯಾಕ್ಟ್ಸ್ ಬಂದು ಈ B2, C2, A2ನ ಶಾರ್ಟ್ ಮಾಡುತ್ತೆ. ಸೊ ಆಗೇನಾಗುತ್ತೆ, ಇದೇನಾಗುತ್ತೆ, ಈ ರೆಡ್ ಮೇಲ್ಗಡೆ ಹೋಗಿ ಇದಕ್ಕೆ ಕನೆಕ್ಟ್ ಆಗುತ್ತೆ ಸಪ್ಲೈಗೆ. ಸೊ ಆಗೇನಾಗುತ್ತೆ, ಇದರಿಂದ ಸಪ್ಲೈ ಬರುತ್ತೆ ಯಾವುದಕ್ಕೆ, A1, B1, C1ಗೆ. ಈ ಸ್ಮಾಲ್ ಪಾರ್ಟ್ ಏನಿದೆ ಅದು ಕೆಳಗಡೆ ಬರುತ್ತೆ, ಲಾರ್ಜ್ ಪಾರ್ಟು ಮೇಲ್ಗಡೆ ಹೋಗುತ್ತೆ. ಸೊ ಹ್ಯಾಂಡಲ್ ಪೊಸಿಷನ್ ಡೌನ್ ಮಾಡಿದಾಗ ಸೊ ಆಗೇನಾಗುತ್ತೆ, A2, B2, C2 ಎಲ್ಲ ಶಾರ್ಟ್ ಆಗುತ್ತೆ ಗ್ರೀನಿಂದ. ಸೊ ರೆಡ್ ಏನಿದೆ ಅದು ಮೇಲೆ ಹೋಗಿರುತ್ತೆ ಲಾರ್ಜ್ ಪೋರ್ಷನ್ನು, ಸ್ಮಾಲ್ ಪೋರ್ಷನ್ ಕೆಳಗಡೆ ಬಂದು A1, B1, C1ಗೆ ಸಪ್ಲೈ ಬರುತ್ತೆ. ಸೊ ಇದು ಅಪ್ವರ್ಡ್ ಪೊಸಿಷನ್ ಮಾಡಿದಾಗ ಏನಾಗುತ್ತೆ, ಈಗೇನು ನೀವು ನೋಡ್ತಾ ಇದ್ದೀರಾ ಇದು ಡೆಲ್ಟಾದಲ್ಲಿದೆ ಈಗ. ಸೊ ಇಲ್ಲಿರೋ ಕನೆಕ್ಷನ್ನು ಈಗ ನೋಡಿ, ಇದು 3 ಫೇಸ್ ಸಪ್ಲೈ ಇಲ್ಲಿ ಬರ್ತಾ ಇದೆ. ಸೊ ಇಲ್ಲಿ ನೋಡಿ A1 and B2ಗೆ ಒಂದು ಫೇಸ್ ಸಿಗ್ತಾ ಇದೆ, ಅದೇ ಥರ B1, C2ಗೆ ಒಂದು ಫೇಸು, ಅದೇ ಥರ C1, A2ಗೆ ಒಂದು ಫೇಸು, ಅಂದರೆ ಇದು ಡೆಲ್ಟಾ ಕನೆಕ್ಷನ್ ಆಗಿದೆ ಈಗ ಇದು. ಸೊ ಡೆಲ್ಟಾದಲ್ಲಿದ್ದಾಗ ಏನಾಗುತ್ತೆ ನೋಡಿ, ಈ NVC NVC ಏನಿದೆ ಕಾಯಿಲ್,
ಸೊ ಅದಕ್ಕೆ ಡೆಲ್ಟಾ ಕನೆಕ್ಷನಲ್ಲಿ ಮಾತ್ರ ಸಪ್ಲೈ ಸಿಗುತ್ತೆ. ಸೊ ಹಾಗಾಗಿ ಇದು ಡೆಲ್ಟಾ ಮೇಲ್ಗಡೆ ಟಾಪ್ ಪೊಸಿಷನ್ ಮಾಡಿದಾಗ ಮಾತ್ರ ಸೊ ಎನ್ ವಿ ಸಿ ಎನರ್ಜೀಸ್ ಆಗುತ್ತೆ, ಈ ಹ್ಯಾಂಡಲ್ನ ಲಾಕ್ ಮಾಡ್ಕೊಳ್ಳುತ್ತೆ. ಸೊ ನೆಕ್ಸ್ಟ್ ಸ್ವಿಚ್ ಆಫ್ ಮಾಡಬೇಕಂದ್ರೆ ನೀವು ಈ ಎಮರ್ಜೆನ್ಸಿ ಪುಷ್ ಬಟನ್ ಏನಿದೆ, ಇಲ್ಲಿ ಸ್ಟಾಪ್ ಪುಷ್ ಬಟನ್ ಕಾಣ್ತಾ ಇದೆಯಲ್ಲ, ಸೊ ಇಲ್ಲಿದೆ ಅದು ಹ್ಯಾಂಡಲ್, ಇದು ಕವರ್ ಕ್ಲೋಸ್ ಮಾಡಿದ್ರೆ ಇಲ್ಲಿ ನಿಮಗೆ ಕಾಣಿಸುತ್ತೆ ಅದು. ಸೊ ಅದನ್ನು ನೀವು ಪ್ರೆಸ್ ಮಾಡಿದಾಗ ಏನಾಗುತ್ತೆ, ಸೊ ಇದು ಡಿ ಎನರ್ಜೀಸ್ ಆಗುತ್ತೆ. ಅಂದರೆ ಇದು ಎನ್ ಸಿ ಏನಿದೆ ಅದು ಓಪನ್ ಆಗಿ ಡಿ ಎನರ್ಜೀಸ್ ಆಗುತ್ತೆ. ಇದರಲ್ಲಿ ಏನಾಗುತ್ತೆ, ಲಾಕ್ ಕಾಂಟ್ಯಾಕ್ಟ್ ಓಪನ್ ಆಗುತ್ತೆ. ಇದರಲ್ಲಿ ಆ್ಯಕ್ಚುಲಿ ಮೆಕ್ಯಾನಿಕಲಲ್ಲಿ ಲಾಕ್ ಕಾಂಟ್ಯಾಕ್ಟ್ ಓಪನ್ ಮಾಡಿ ಏನಾಗುತ್ತೆ, ಹ್ಯಾಂಡಲು ಟ್ರಿಪ್ ಆಗುತ್ತೆ. ಟ್ರಿಪ್ ಆಗಿ ಸೆಂಟ್ರಿಗೆ ಬಂದು ನಿಲ್ಲುತ್ತೆ. ಹ್ಯಾಂಡಲ್ ಸ್ಟಾರ್ಗೆ ಹೋಗೋದಿಲ್ಲ, ಡೆಲ್ಟಾಗೆ ಹೋಗೋದಿಲ್ಲ, ಸೆಂಟರ್ಗೆ ಬಂದು ಹೋಲ್ಡ್ ಆಗುತ್ತೆ. ಸೆಂಟರ್ ಪೊಸಿಷನ್ ಇರುತ್ತೆ. ಸೆಂಟರ್ ಅಂದರೆ ಐದರ್ ಸ್ಟಾರ್ ಆರ್ ಡೆಲ್ಟಾ ಯಾವುದೂ ಇರೋದಿಲ್ಲ. ಸೊ ಸೆಂಟರ್ ಪೊಸಿಷನಲ್ಲಿ ಸ್ಟಾಪ್ ಆಗುತ್ತೆ. ಸೊ ಇದು ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ದು ವರ್ಕಿಂಗ್ ಆ್ಯಕ್ಚುಲಿ. ಸೊ ಇದೇನಾದರೂ ಹ್ಯಾಂಡಲ್ ಹೋಲ್ಡ್ ಆಗಿಲ್ಲ ಅಂದರೆ ಏನು ಮಾಡಬೇಕು, ನೀವು ಎನ್ ವಿ ಸಿಗೆ ಸಪ್ಲೈ ಬರ್ತಾ ಇದೆಯಾ ಇಲ್ಲ, ಅಥವಾ ಎನ್ ವಿ ಸಿ ವರ್ಕಿಂಗ್ ಇದೆಯಾ, ಅಥವಾ ಎನ್ ವಿ ಸಿ ಚೆನ್ನಾಗಿದೆಯಾ ಕಾಯಿಲ್ ಕಂಟಿನ್ಯೂ ನೋಡಬೇಕು. ಜೊತೆಯಲ್ಲಿ ಡೆಲ್ಟಾ ಆದಾಗ ಎನ್ ವಿ ಸಿಗೆ ಈ ಡೆಲ್ಟಾ ಕನೆಕ್ಷನ್ಸಿಂದ ಅಂದರೆ C2 A2 ಇಂದ ಸಪ್ಲೈ ಬರ್ತಾ ಇದೆಯಾ ನೋಡಬೇಕಾಗುತ್ತೆ. ಜೊತೆಯಲ್ಲಿ ಸ್ಟಾಪ್ ಪುಷ್ ಬಟನ್ದು ಎನ್ ಸಿ ಸರಿಯಾಗಿದೆ ನೋಡಬೇಕು. ಜೊತೆಯಲ್ಲಿ OLR ಎನ್ ಸಿ ಕರೆಕ್ಟಾಗಿದೆಯಾ ನೋಡಬೇಕು. ಅದೆರಡು ಸರಿಯಾಗಿದ್ದರೆ ನೀವು ಡೆಲ್ಟಾ ಮಾಡಿದಾಗ ಇದು ಕಂಪಲ್ಸರಿ ಹೋಲ್ಡ್ ಮಾಡೇ ಮಾಡುತ್ತೆ. ಮಾಡಲಿಲ್ಲ ಅಂದರೆ ಇದೆರಡು ಎನ್ ಸಿ ಚೆಕ್ ಮಾಡಬೇಕು. ಜೊತೆಯಲ್ಲಿ ಎನ್ ವಿ ಸಿ ಕಾಯಿಲ್ನ ಚೆಕ್ ಮಾಡಬೇಕಾಗುತ್ತೆ. ಸೊ ಇದು ಮ್ಯಾನ್ಯುವಲ್ ಸ್ಟಾರ್ ಡೆಲ್ಟಾ ಸ್ಟಾರ್ಟಲ್ಲಿ ಆಗುವಂಥ ಫಾಲ್ಟ್ಸ್. ಅದು ಬಿಟ್ಟರೆ ಈ ಕಾಂಟ್ಯಾಕ್ಟ್ಸು ಸಮ್ ಟೈಮು ಕಾರ್ಬನೈಸ್ ಆಗ್ಬೋದು. ಅದನ್ನು ನಾವು ಟೈಮ್ ಟು ಟೈಮ್ ಕ್ಲೀನ್ ಮಾಡಬೇಕಾಗುತ್ತೆ. ಯಾಕಂದರೆ ಇದೆಲ್ಲ ಕಾಪರ್ ಸ್ಟ್ರಿಪ್ ಟೈಪ್ ಕಾಂಟ್ಯಾಕ್ಟ್ಸ್ ಇದು. ಸೊ ಅದನ್ನು ನಾವು ಟೈಮ್ ಟು ಟೈಮ್ ಕ್ಲೀನ್ ಮಾಡಬೇಕಾಗುತ್ತೆ. ಸೊ ಇದಿಷ್ಟು ಮ್ಯಾನ್ಯುವಲ್ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ದು ಮೇಂಟೆನೆನ್ಸ್. ನೆಕ್ಸ್ಟ್ ಸೆಮಿ ಆಟೋಮೆಟಿಕಲ್ಲಿ ನಿಮಗೆ ಗೊತ್ತಿದೆ 3 ಕಾಂಟ್ಯಾಕ್ಟರ್ಸ್ ಇರುತ್ತೆ ಪವರ್ ಸರ್ಕ್ಯೂಟ್ಸಲ್ಲಿ. ಸೊ ಒಂದು ಫಸ್ಟ್ ಒನ್ ಏನಿದೆ ಅದು ಮೇನ್ ಕಾಂಟ್ಯಾಕ್ಟ್, ಸೆಕೆಂಡ್ ಒನ್ ಈಸ್ ಡೆಲ್ಟಾ, ಥರ್ಡ್ ಒನ್ ಈಸ್ ಸ್ಟಾರ್. ಸೊ ಪವರ್ ಸರ್ಕ್ಯೂಟಲ್ಲಿ ಫಸ್ಟು ನೀವು ಇದಕ್ಕೇನು ಇನ್ಪುಟ್ ಪವರ್ ಬರ್ತಾ ಇದೆ ಅದಕ್ಕೆ ಎಲ್ಲ ಕನೆಕ್ಷನ್ಸ್ ಟೈಟ್ ಆಗಿರಬೇಕು. ಸೊ ಡೆಲ್ಟಾದಲ್ಲೂ ಅಷ್ಟೇ. ಅಥವಾ ಸ್ಟಾರಲ್ಲಿ ಏನು ಸ್ಟಾರ್ ಕನೆಕ್ಷನ್ ಮಾಡಿರ್ತೀರ ನೀವು, 3 ಏನು ಶಾರ್ಟ್ ಮಾಡಿದ್ದೀರಾ ಅದು ಕೂಡ ಟೈಟ್ ಆಗಿರಬೇಕಾಗುತ್ತೆ. ಜೊತೆಲಿ ಇದರಲ್ಲಿ ಏನು ಕಂಟ್ರೋಲ್ ಸರ್ಕ್ಯೂಟ್ ಕನೆಕ್ಷನ್ಸ್ ಇದೆ, ಸೊ ಅದೆಲ್ಲ ನೀಟಾಗಿ ಟೈಟ್ ಆಗಿರಬೇಕಾಗುತ್ತೆ. ಸೊ ನೆಕ್ಸ್ಟ್ ಅದು ಸರ್ಕ್ಯೂಟ್ಸ್ ನೋಡೋಣ. ಸೊ ಸ್ಟಾರ್ಟಲ್ಲಿ ಏನಾಗುತ್ತೆ, ಸೆಮಿ ಆಟೋಮೆಟಿಕಲ್ ಏನಾಗುತ್ತೆ, ಆ್ಯಕ್ಚುಲಿ ನೀವು ಎಲ್ಲಿವರೆಗೂ ಆನ್ ಪುಷ್ ಬಟನ್ ಪ್ರೆಸ್ ಮಾಡಿರ್ತೀರ ಸೊ ಅಲ್ಲಿವರೆಗೂ ಸ್ಟಾರ್ ಕಾಂಟ್ಯಾಕ್ಟರ್ ಮೇನ್ ಕಾಂಟ್ಯಾಕ್ಟರ್ ಆನ್ ಆಗಿರುತ್ತೆ. ಸೊ ಆನ್ ಪುಷ್ ಬಟನ್ ನೀವು ಪ್ರೆಸ್ ಮಾಡಿರೋದು ಬಿಟ್ಟ ತಕ್ಷಣ ಏನಾಗುತ್ತೆ, ಸ್ಟಾರ್ ಆಫ್ ಆಗಿ ಇಮಿಡಿಯೇಟ್ ಡೆಲ್ಟಾ ಆನ್ ಆಗುತ್ತೆ. ಡೆಲ್ಟಾ ಜೊತೆ ಮೇನ್ ರನ್ ಆಗ್ತಾ ಇರುತ್ತೆ. ಸೊ ಇದು ಸ್ಟಾರ್ ಡೆಲ್ಟಾ ಚೇಂಜ್ ಓವರ್ ಆಗುವಂಥ ಒಂದು ಕಂಟ್ರೋಲ್ ಸರ್ಕ್ಯೂಟು. ಸೊ ಇದರಲ್ಲಿ ಪವರ್ ಸರ್ಕ್ಯೂಟಲ್ಲಿ ಸೆಮಿ ಆಟೋಮೆಟಿಕ್ ಆ್ಯಂಡ್ ಫುಲ್ಲಿ ಆಟೋಮೆಟಿಕ್ ಎರಡಲ್ಲೂ ಕೂಡ ಪವರ್ ಸರ್ಕ್ಯೂಟ್ ಸೇಮ್ ಇರುತ್ತೆ, ಕಾಮನ್ ಆಗಿರುತ್ತೆ. ಅದರಲ್ಲಿ ಏನು ಚೇಂಜಸ್ ಇರೋದಿಲ್ಲ. ಸೆಮಿ ಆಟೋಮೆಟಿಕಲ್ಲಿ ಬೇರೆ ಏನಂದರೆ ಇದೇನಿದೆ ಎಲ್ಲ ಸ್ಟಾರ್ ಅನ್ನೋದಾಗ ಡೆಲ್ಟಾದು ಎನ್ ಸಿ ಇರಬೇಕು, ಡೆಲ್ಟಾ ಅನ್ನೋದಾಗ ಸ್ಟಾರ್ ಎನ್ ಸಿ ಇರಬೇಕು. ಅಂದರೆ ಇದು ಇಂಟರ್ಲಾಕಿಂಗ್ ಸಿಸ್ಟಮ್ ಇದು. ಸೊ ಸ್ಟಾರ್ ಅನ್ನೋದಾಗ ಡೆಲ್ಟಾ ಆನ್ ಆಗಬಾರ್ದು ಅಂತ ಇಂಟರ್ಲಾಕಿಂಗ್ ಇದು. ಸೊ ಡೆಲ್ಟಾ ಅನ್ನೋದಾಗ ಸ್ಟಾರ್ ಆನ್ ಆಗಬಾರ್ದು ಅಂತ ಇಂಟರ್ಲಾಕಿಂಗ್ ಇದು. ಸೊ ಇಂಟರ್ಲಾಕಿಂಗ್ ಜೊತೆ ಈ ಕಂಟ್ರೋಲ್ ಸರ್ಕ್ಯೂಟ್ಸ್ನ ನಾವು ಚೆಕ್ ಮಾಡ್ಕೋಬೇಕಾಗುತ್ತೆ. OLR ಎನ್ ಸಿ, ಸ್ಟಾಪ್ ಪುಷ್ ಬಟನ್ ಎನ್ ಸಿ ಕರೆಕ್ಟಾಗಿದೆ, ನಿಮಗೆ ಸಪ್ಲೈ ಕರೆಕ್ಟಾಗಿ ಬರ್ತಾ ಇರುತ್ತೆ. ಜೊತೆಲಿ ಆಕ್ಸಿಲರಿ ಏನಿದೆ ಅದು ಎಲ್ಲ ಕರೆಕ್ಟಾಗಿ ವರ್ಕ್ ಮಾಡಬೇಕು. ಆವಾಗ ಮಾತ್ರ ನಿಮಗೆ ಸರ್ಕ್ಯೂಟು ಕರೆಕ್ಟಾಗಿ ವರ್ಕ್ ಆಗುತ್ತೆ. ಸೊ ಇಲ್ಲ ಅಂದರೆ ಯಾವುದಾದ್ರೂ ಒಂದು ಪ್ರಾಬ್ಲಮ್ ಆಗುತ್ತೆ ಅದು. ಸೊ ಫಸ್ಟ್ ಯಾವಾಗಲೂ ಸ್ಟಾರ್ ಕಾಂಟ್ಯಾಕ್ಟರ್ ಆನ್ ಆಗುತ್ತೆ, ನೆಕ್ಸ್ಟ್ ಮೇನ್ ಕಾಂಟ್ಯಾಕ್ಟರ್ ಆನ್ ಆಗುತ್ತೆ. ಅದಾದಮೇಲೆ ಚೇಂಜ್ ಓವರ್ ಆದಾಗ ಮೇನ್ ರನ್ ಆಗ್ತಾ ಇರುತ್ತೆ, ಜೊತೆಲಿ ಸ್ಟಾರ್ ಆಫ್ ಆಗಿ ಡೆಲ್ಟಾ ಆನ್ ಆಗುತ್ತೆ ಇಮಿಡಿಯೇಟ್. ಸೊ ಇದು ಸ್ಟಾರ್ ಟು ಡೆಲ್ಟಾ ಚೇಂಜ್ ಓವರ್ ಸಿಸ್ಟಮ್ ಇದು. ಸೊ ಇದರಲ್ಲಿ 3 ಕಾಂಟ್ಯಾಕ್ಟರ್ಸ್, ಒಂದು OLR ಮಾತ್ರ ಇರುತ್ತೆ ಅಷ್ಟೇ. ಯಾಕಂದರೆ ಇದು ಸೆಮಿ ಆಟೋಮೆಟಿಕ್ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್. ಸೊ ನೆಕ್ಸ್ಟ್ ಫುಲ್ಲಿ ಆಟೋಮೆಟಿಕ್ ನೋಡೋಣ. ಸೊ ಫುಲ್ಲಿ ಆಟೋಮೆಟಿಕಲ್ಲಿ ಏನಿರುತ್ತೆ, ಸೇಮ್ 3 ಕಾಂಟ್ಯಾಕ್ಟರ್ ಇರುತ್ತೆ, OLR ಇರುತ್ತೆ, ಜೊತೆಲಿ ಒಂದು ಟೈಮರ್ ಸರ್ಕ್ಯೂಟ್ ಇರುತ್ತೆ. ಸೊ ಇದರಲ್ಲಿ ನೋಡಿ 4 NVCಗಳು ನೋಡ್ತಾ ಇದ್ದೀರಾ ನೀವು. ಒಂದು ಮೇನ್ ಸ್ಟಾರ್ ಡೆಲ್ಟಾ ಜೊತೆಲಿ ಒಂದು ಟೈಮರ್ ಸರ್ಕ್ಯೂಟ್ ಇದೆ. ಸೊ ಟೈಮರ್ ಏನು ಮಾಡುತ್ತೆ, ಫಸ್ಟು ನೀವು ಪುಷ್ ಬಟನ್ ಆನ್ ಮಾಡಿದ ತಕ್ಷಣ ಏನಾಗುತ್ತೆ, ಟೈಮರ್ ಆನ್ ಆಗುತ್ತೆ, ಜೊತೆಲಿ ಸ್ಟಾರ್ ಮೇನ್ ಕಾಂಟ್ಯಾಕ್ಟರ್ ಆನ್ ಆಗುತ್ತೆ. ಸೊ ಟೈಮರ್ ಚೇಂಜ್ ಓವರ್ ಆದಾಗ ಏನಾಗುತ್ತೆ, ಸ್ಟಾರ್ ಆಫ್ ಮಾಡಿ ನೆಕ್ಸ್ಟ್ ಡೆಲ್ಟಾನ ಆನ್ ಮಾಡುತ್ತೆ ಟೈಮರ್. ಸೊ ಆಗ ಏನಾಗುತ್ತೆ, ಚೇಂಜ್ ಓವರಿಂಗ್ ಆಗುತ್ತೆ. ಸೊ ಬೈ ಚಾನ್ಸ್ ಟೈಮರ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ಏನಾಗುತ್ತೆ, ಸ್ಟಾರಿಂದ ಡೆಲ್ಟಾಗೆ ಇಲ್ಲಿ ಚೇಂಜ್ ಓವರ್ ಆಗೋದಿಲ್ಲ. ಇನ್ನೂ ಎನ್ ಸಿ ಏನಾದರೂ ಪ್ರಾಬ್ಲಮ್ ಆದರೆ ಟೈಮರ್ದು, ಸೊ ಸ್ಟಾರಿಂದ ಡೆಲ್ಟಾಗೆ ಏನು ಚೇಂಜ್ ಓವರ್ ಆಗೋದಿದೆ ಅದು ಆಗೋದಿಲ್ಲ, ಅದು ಅಬ್ಸ್ಟ್ರಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಏನು ಪ್ರಾಬ್ಲಮ್ ಆಗೋಲ್ಲ, ಯಾಕಂದರೆ ಎರಡು ಅಟ್ ಎ ಟೈಮ್ ಅದು ಏನೋ ಎನ್ ಸಿ ಓಪನ್ ಕ್ಲೋಸ್ ಆಗುತ್ತೆ ಯಾವುದ್ರಲ್ಲಿ ಟೈಮರಲ್ಲಿ ಏನಿದೆ. ಸೊ ಒಂದು ಏನೋ ಇರುತ್ತೆ, ಒಂದು ಎನ್ ಸಿ ಇರುತ್ತೆ ಯಾವಾಗಲೂ. ಸೊ ಇದು ಏನೋ ಇರೋದು ಎನ್ ಸಿ ಆದರೆ ಇದು ಎನ್ ಸಿ ಇರೋದು ಏನೋ ಆಗುತ್ತೆ. ಸೊ ಹಾಗಾಗಿ ಎಲ್ಲೂ ಕೂಡ ಇಮಿಡಿಯೇಟ್ ಸ್ಟಾರ್ ಆ್ಯಂಡ್ ಡೆಲ್ಟಾ ಎರಡೂ ಆನ್ ಆಗೋದಿಲ್ಲ. ಸೊ ಆ ಥರದ್ದು ಪ್ರಾಬ್ಲಮ್ ಆಗೋಲ್ಲ, ಯಾಕಂದರೆ ಇಲ್ಲಿ ನಾವೇನು ಇಂಟರ್ಲಾಕಿಂಗ್ ಸಿಸ್ಟಮ್ ಕೂಡ ಯೂಸ್ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡಿ K3ಗೆ K2ದು ಇಂಟರ್ಲಾಕ್ ಇದೆ, K2ಗೆ K3ದು ಇಂಟರ್ಲಾಕ್ ಇದೆ. ಸೊ ಹಾಗಾಗಿ ಅಟ್ ಎ ಟೈಮ್ ಎರಡು ಕಾಂಟ್ಯಾಕ್ಟರ್ ಅಂದರೆ ಸ್ಟಾರ್ ಆ್ಯಂಡ್ ಡೆಲ್ಟಾ ಎರಡೂ ಆನ್ ಆಗೋದಿಲ್ಲ ಯಾವುದೇ ಕಾರಣಕ್ಕೆ. ಸೊ ಹಾಗಾಗಿ
ಮ್ಯಾಕ್ಸಿಮಮ್ ಸೇಫ್ಟಿ ಇಲ್ಲಿ ಎನ್ಶೂರ್ ಆಗಿದೆ. ಸೊ ಜೊತೆಲಿ ನಾವು OLR NC ಜೊತೆಲಿ ಸ್ಟಾಪ್ ಪುಷ್ ಬಟನ್ NCಗಳನ್ನ ಚೆಕ್ ಮಾಡ್ಕೋಬೇಕಾಗುತ್ತೆ. ಸೊ ಇದರಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ರೆ ಏನಾಗುತ್ತೆ, ನೀವು ಪುಷ್ ಬಟನ್ ಆನ್ ಮಾಡಿದ್ರು ಕೂಡ ಸ್ಟಾರ್ಟರ್ ಆನ್ ಆಗೋದಿಲ್ಲ ಸಮ್ಟೈಮ್ಸ್. ಸೊ ಆಗ ನೀವು ಫಸ್ಟ್ ನೋಡಬೇಕಾಗಿರೋದು OLR NC ಜೊತೆಲಿ ಸ್ಟಾಪ್ ಪುಷ್ ಬಟನ್ NCನ ಮಾತ್ರ ನೋಡಬೇಕಾಗುತ್ತೆ ನೀವು. ಯಾಕಂದರೆ ನೀವು ಪುಷ್ ಬಟನ್ ಆನ್ ಮಾಡಿದ ತಕ್ಷಣ ಏನಾಗಬೇಕು, ಟೈಮರ್ ಆನ್ ಆಗಬೇಕು. ಸೊ ಸೇಮ್ ಟೈಮ್ ಸ್ಟಾರ್ ಆ್ಯಂಡ್ ಮೈನ್ ಕಾಂಟ್ಯಾಕ್ಟ್ ಎರಡೂ ಆನ್ ಆಗಬೇಕಾಗುತ್ತೆ. ಸೊ ಅದು ಆನ್ ಆಗಿಲ್ಲ ಅಂದರೆ ಇದೆರಡು ಲೈನ್ ಮಾತ್ರ ನೋಡಬೇಕಾಗುತ್ತೆ ಅಷ್ಟೇ. ಯಾವುದು, ಒಂದು OLR NC, ಇನ್ನೊಂದು ಸ್ಟಾಪ್ ಪುಷ್ ಬಟನ್ NC ಜೊತೆಲಿ ಇನ್ಪುಟ್ 3 ಫೇಸ್ ಸಪ್ಲೈ ಕರೆಕ್ಟಾಗಿದೆಯಾ ಚೆಕ್ ಮಾಡ್ಕೋಬೇಕಾಗುತ್ತೆ. ಸೊ ಇದಿಷ್ಟು ಆಟೋಮೆಟಿಕ್ ಸ್ಟಾರ್ಟಲ್ಲಿ ಆಗುವಂಥ ಪಾಸಿಬಲ್ ಫಾಲ್ಟ್ಸ್ ಆ್ಯಂಡ್ ರೆಮಿಡೀಸ್. ಸೊ ನೆಕ್ಸ್ಟ್ ಆಟೋ ಟ್ರಾನ್ಸ್ಫಾರ್ಮರ್ ಸ್ಟಾರ್ಟರ್ ನೀವೆಲ್ಲ ನೋಡಿದ್ದೀರಾ. ಸೊ ಇದೇನಕ್ಕೆ ಯೂಸ್ ಮಾಡ್ತೀವಿ, ನಾವು ವೇರಿಯಬಲ್ ಸಪ್ಲೈನ ತೊಗೊಳೋದಕ್ಕೆ ಯೂಸ್ ಮಾಡ್ತೀವಿ. ಸೊ ಆಟೋ ಟ್ರಾನ್ಸ್ಫಾರ್ಮರ್ ಸ್ಟಾರ್ಟರಲ್ಲಿ ಏನಾಗುತ್ತೆ, ಟ್ಯಾಪಿಂಗ್ ಟ್ರಾನ್ಸ್ಫಾರ್ಮರ್ಸ್ ಇದೆ ಇಲ್ಲಿ 3 ಫೇಸ್ ಸ್ಟಾರ್ ಕನೆಕ್ಟೆಡ್ ಟ್ಯಾಪಿಂಗ್ ಟ್ರಾನ್ಸ್ಫಾರ್ಮರ್ಸ್. ಸೊ ಇಂಡಕ್ಷನ್ ಮೋಟರ್ಗೆ ನೀವೇನು 3 ಫೇಸ್ ಸಪ್ಲೈ ಕೊಡ್ತಾ ಇದ್ದೀರಾ, ಸೊ ಎಷ್ಟು ಟ್ಯಾಪಿಂಗ್ ಸೆಲೆಕ್ಟ್ ಆಗುತ್ತೆ ಅಷ್ಟು ಮಾತ್ರ ವೋಲ್ಟೇಜ್ ಇಲ್ಲಿ ಸಿಗುತ್ತೆ. ಸೊ ಹಾಗೆ ಫಸ್ಟು ಲೋ ವೋಲ್ಟೇಜು, ನೆಕ್ಸ್ಟ್ ಮೀಡಿಯಮ್, ನೆಕ್ಸ್ಟ್ ಹೈ ವೋಲ್ಟೇಜ್ ಸಿಗುತ್ತೆ. ಸೊ ಹಾಗೆ ಮೋಟ್ರು ಸೇಫ್ ಕರೆಂಟಲ್ಲಿ ಸ್ಟಾರ್ಟ್ ಆಗುತ್ತೆ ಆಟೋ ಟ್ರಾನ್ಸ್ಫಾರ್ಮರ್ ಸ್ಟಾರ್ಟಲ್ಲಿ. ಸೊ ಇದರಲ್ಲಿ ಫಾಲ್ಟ್ಸ್ ಏನಾಗೋ ಚಾನ್ಸಸ್ ಇದೆ ಅಂದರೆ, ಸಮ್ಟೈಮ್ಸ್ ಏನಾಗುತ್ತೆ ಟ್ಯಾಪಿಂಗ್ಸ್ ಮಿಸ್ ಆಗ್ಬೋದು ಇದರಲ್ಲಿ. ಸೊ ಆಗ ಸಮ್ಟೈಮ್ಸ್ ಮೋಟ್ರಿಗೆ 3 ಫೇಸ್ ಬದಲು 2 ಫೇಸ್ ಬರ್ಬೋದು. ಸೊ ಆ ಥರ ಪ್ರಾಬ್ಲಮ್ಸ್ ಆಗೋ ಚಾನ್ಸಸ್ ಇದೆ. ಜೊತೆಯಲ್ಲಿ ಸ್ಟಾರ್ಟ್ ಟೈಮ್ ಆ್ಯಂಡ್ ರನ್ ಟೈಮಲ್ಲಿ ಏನಾದರೂ ಈ ಕಾಂಟ್ಯಾಕ್ಟ್ಸ್ ಸರಿಯಾಗಿ ಕ್ಲೋಸ್ ಆಗಲಿಲ್ಲ ಅಂದರೆ ಆವಾಗಲೂ ಕೂಡ ಪ್ರಾಬ್ಲಮ್ ಆಗೋ ಚಾನ್ಸ್ ಇದೆ. ಸೊ ಹಾಗೆ ಕಾಂಟ್ಯಾಕ್ಟ್ಸ್ ಜೊತೆಲಿ ಕನೆಕ್ಷನ್ಸ್ ಆಫ್ ದ ಆಟೋ ಟ್ರಾನ್ಸ್ಫಾರ್ಮರ್ಸ್ ಏನಿದೆ ಅದು ನೀಟಾಗಿ ಟೈಟಾಗಿರೋ ಥರ ನಾವು ನೋಡ್ಕೋಬೇಕಾಗತ್ತೆ. ಸೊ ಅದು ಬಿಟ್ಟರೆ ಇದರಲ್ಲಿ ಬೇರೆ ಏನು ಫಾಲ್ಟ್ಸ್ ಅಷ್ಟಾಗಿ ಬರೋದಿಲ್ಲ. ಸೊ ಇದಿಷ್ಟು ಆಟೋ ಟ್ರಾನ್ಸ್ಫಾರ್ಮರ್ ಸ್ಟಾರ್ಟರ್. ಸೊ ನೆಕ್ಸ್ಟ್ ರೋಟರ್ ರೆಸಿಸ್ಟೆನ್ಸ್ ಸ್ಟಾರ್ಟರ್ ಇದೆ. ಸೊ ಇದು ನಾವು ಪ್ಯೂರ್ಲಿ ಫಾರ್ ಸ್ಲಿಪ್ರಿಂಗ್ ಇಂಡಕ್ಷನ್ ಮೋಟರ್ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ನೋಡಿ, ಸ್ಟೇಟರ್ ಆಫ್ ಸ್ಲಿಪ್ರಿಂಗ್ ಇಂಡಕ್ಷನ್ ಮೋಟರ್ ರೋಟರ್. ಸೊ ರೋಟರಿಂದ ಇಲ್ಲಿ ಏನಿದೆ, ಸ್ಲಿಪ್ರಿಂಗ್ಸ್ ಏನಿದೆ, ಸ್ಲಿಪ್ರಿಂಗಿಂದ ಬ್ರಷಿಂದ ಏನು ಮಾಡ್ತಿದ್ದೀವಿ ನಾವು, ರೋಟರ್ ರೆಸಿಸ್ಟೆನ್ಸ್ ಸ್ಟಾರ್ಟರ್ ಇಲ್ಲೇನಿದೆಯಲ್ಲ 3 ಕನೆಕ್ಷನ್ನು. ಸೊ ಈ ರೆಸಿಸ್ಟೆನ್ಸ್ನ 3 ಕನೆಕ್ಷನ್ ಇವು. ಸೊ ಇದಕ್ಕೆ ನಾವು ಕನೆಕ್ಟ್ ಮಾಡ್ತೀವಿ. ಸೊ ಇಲ್ಲಿ ನಾವು ರೆಸಿಸ್ಟೆನ್ಸ್ನ ಕಟ್ ಆಫ್ ಮಾಡ್ತಾ, ಮ್ಯಾಕ್ಸಿಮಮ್ ರೆಸಿಸ್ಟೆನ್ಸ್ ಸೆಲೆಕ್ಟ್ ಆಗಿರುತ್ತೆ, ಅದನ್ನು ಕಟ್ ಆಫ್ ಮಾಡ್ತಾ ಬಂದಾಗ ಏನಾಗುತ್ತೆ, ಇದರಲ್ಲಿ ಮೋಟರ್ ರೊಟೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಅಂದರೆ ರೋಟರ್ ರೊಟೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗೆ ಇದರಲ್ಲಿ ಕನೆಕ್ಷನ್ಸ್ ಏನಿದೆ ಅದು ಕೂಡ ಟೈಟಾಗಿರಬೇಕು. ಜೊತೆಲಿ ಇಂಟರ್ನಲ್ ರೆಸಿಸ್ಟೆನ್ಸ್ಗಳು ಏನಿದೆ ಅದನ್ನು ಕೂಡ ನಾವು ಟೈಮ್ ಟು ಟೈಮ್ ಚೆಕ್ ಮಾಡಬೇಕಾಗುತ್ತೆ. ಜೊತೆಲಿ ಈ ರೋಟ್ರಿ ಸ್ವಿಚ್ ಏನಿದೆ ಅದನ್ನು ಕೂಡ ನಾವು ಚೆಕ್ ಮಾಡ್ಕೋಬೇಕಾಗುತ್ತೆ. ಜೊತೆಲಿ ಸ್ಲಿಪ್ರಿಂಗ್ ಇಂಡಕ್ಷನ್ ಮೋಟಲ್ಲಿ ಏನು ಸ್ಲಿಪ್ರಿಂಗ್ಸ್ ಇದೆ, ಜೊತೆಲಿ ಕಾರ್ಬನ್ ಬ್ರಷಸ್ ಇದೆ. ಸೊ ಅದನ್ನು ಕೂಡ ಚೆಕ್ ಮಾಡ್ಕೋಬೇಕಾಗುತ್ತೆ ಟೈಮ್ ಟು ಟೈಮ್. ಅದು ಬಿಟ್ಟರೆ 3 ಫೇಸ್ ಸ್ಲಿಪ್ರಿಂಗ್ ಇಂಡಕ್ಷನ್ ಮೋಟರ್ ಸ್ಟೇಟ್ರಿಗೆ ಏನು 3 ಫೇಸ್ ಸಪ್ಲೈ ಬರ್ತಾ ಇದೆ, ಸೊ ಅದನ್ನು ಕೂಡ ನಾವು ಚೆಕ್ ಮಾಡ್ಕೋಬೇಕಾಗುತ್ತೆ. 3 ಫೇಸ್ ಸಪ್ಲೈ ಸ್ಟೇಟ್ರಿಗೆ ಏನು ಕೊಡ್ತಾ ಇದ್ದೀವಿ, ಸೊ ಅದನ್ನು ಕೂಡ ಕರೆಕ್ಟಾಗಿ ನಾವು ಚೆಕ್ ಮಾಡ್ಕೋಬೇಕಾಗುತ್ತೆ. ಸೊ ಜೊತೆಲಿ ಇದರಲ್ಲಿ ನಾವು ಬೇರೆ ಟೆಸ್ಟಿಂಗ್ ಮಾಡ್ತೀವಿ, ಕಂಟಿನ್ಯೂಟಿ, ಇನ್ಸುಲೇಷನ್ ಆ್ಯಂಡ್ ಇನ್ನೊಂದು ಅರ್ತ್ ಫಾಲ್ಟ್, ಅದು ಕೂಡ ಇದರಲ್ಲಿ ಕಾಮನ್ ಆಗಿ ಮಾಡ್ತೀವಿ. ಸೊ ಸ್ಟಾರ್ಟಲ್ಲಿ ಬಂದು ನಾವು ಇದರಲ್ಲಿ ರೋಟರ್ ರೆಸಿಸ್ಟೆನ್ಸ್ ಸ್ಟಾರ್ಟಲ್ಲಿ ಜಸ್ಟ್ ಕನೆಕ್ಷನ್ಸ್ ಆಫ್ ದ ರೋಟರ್ ಸ್ಟಾರ್ಟರ್ಸ್, ಅದು ಜೊತೆಲಿ ರೋಟರ್ ಸ್ವಿಚ್, ಇದರಲ್ಲಿ ಇಂಟರ್ನಲ್ ರೆಸಿಸ್ಟೆನ್ಸ್ ಏನು ವೈರ್ಸ್ ಯೂಸ್ ಮಾಡ್ತೀವಿ, ರೆಸಿಸ್ಟೆನ್ಸ್ ವೈರ್ಗಳು, ಸೊ ಅದರದ್ದು ಕರೆಕ್ಟಾಗಿ ಕನೆಕ್ಷನ್ಸ್ನ ನಾವು ಚೆಕ್ ಮಾಡ್ಕೋಬೇಕಾಗುತ್ತೆ. ಇದಿಷ್ಟು ರೋಟರ್ ರೆಸಿಸ್ಟೆನ್ಸ್ ಸ್ಟಾರ್ಟರ್. ಸೊ ನೆಕ್ಸ್ಟ್ ಸಾಫ್ಟ್ ಸ್ಟಾರ್ಟರ್ ನಿಮಗೆಲ್ಲ ಗೊತ್ತಿದೆ, ಡ್ರೈವ್ಸ್ ಅಂತ ಯೂಸ್ ಮಾಡ್ತೀವಿ ನಾವು. ಸೊ ಇದರಲ್ಲಿ ಮ್ಯಾಕ್ಸಿಮಮ್ ಆಗಿ ಏನು ಪ್ರಾಬ್ಲಮ್ಸ್ ಬರೋದಿಲ್ಲ. ಸೊ ಜಸ್ಟ್ ನಾವು ಮಿಸ್ ಆಪ್ರೇಷನಿಂದ ಮಾತ್ರ ಇದರಲ್ಲಿ ನಾವು ಫಾಲ್ಟ್ ಕ್ರಿಯೇಟ್ ಮಾಡ್ತೀವಿ ಅಷ್ಟೇ. ಸೊ ಹಾಗೆ ಇದರಲ್ಲೇ ಆಟೋಮೆಟಿಕ್ಕಾಗಿ ಫಾಲ್ಟ್ ಏನೂ ಅಷ್ಟಾಗಿ ಆಗೋದಿಲ್ಲ. ಸೊ ಇದರಲ್ಲಿ ಫಸ್ಟ್ ನಾವು ಜಸ್ಟ್ ಇನ್ಪುಟ್ ಸಪ್ಲೈ ಕರೆಕ್ಟಾಗಿದೆ, ಜೊತೆಲಿ ಔಟ್ಪುಟ್ ಕರೆಕ್ಟಾಗಿ ಬರ್ತಾ ಇದೆಯಾ ಸಾಫ್ಟ್ ಸ್ಟಾರ್ಟರಿಂದ ಚೆಕ್ ಮಾಡ್ಕೋಬೇಕಾಗುತ್ತೆ. ಸೊ ಅದರ ಔಟ್ಪುಟ್ನ ನಾವು ನೋಡಬೇಕಂದ್ರೆ ಅಲ್ಲೇನು ಪಲ್ಸ್ ವಿಡ್ತ್ ಮಾಡ್ಯುಲೇಷನ್ ಆಗುತ್ತೆ ಅದನ್ನು ನಾವು CROನಲ್ಲಿ ಕೂಡ ನೋಡ್ಬೋದು. ಜೊತೆಲಿ ಇದರಲ್ಲಿ ಏನು ಔಟ್ಪುಟ್ ಬರ್ತಾ ಇದೆ ಸಾಫ್ಟ್ ಸ್ಟಾರ್ಟಲ್ಲಿ, ಸೊ ಅದ್ರ ಜೊತೆಯಲ್ಲಿ ಮೋಟ್ರಿಂದ ಏನು ಫೀಡ್ಬ್ಯಾಕ್ ಬರ್ತಾ ಇದೆ, ಅಂದರೆ ಮೋಟರ್ದು ಸ್ಪೀಡ್ದು ಫೀಡ್ಬ್ಯಾಕ್ ಏನು ಬರ್ತಿದೆ ಇನ್ಪುಟ್ ಆಫ್ ದ ಸಾಫ್ಟ್ ಸ್ಟಾರ್ಟರ್, ಸೊ ಅದನ್ನು ಕೂಡ ನಾವು ಚೆಕ್ ಮಾಡ್ಕೋಬೇಕಾಗುತ್ತೆ. ಸೊ ಅದು ಟ್ಯಾಕೋ ಜನರೇಟರ್ ಫೀಡ್ಬ್ಯಾಕಿಂದ ಮೋಟ್ರ್ ಔಟ್ಪುಟ್ ಸ್ಪೀಡ್ ಏನಿದೆ ಅದು ಇನ್ಪುಟ್ ದ ಸಾಫ್ಟ್ ಸ್ಟಾರ್ಟರ್ಗೆ ಹೋಗ್ತಾ ಇರುತ್ತೆ. ಸೊ ಅದನ್ನು ಕೂಡ ನಾವು ಚೆಕ್ ಮಾಡ್ಕೋಬೇಕಾಗುತ್ತೆ. ಸೊ ಇದಿಷ್ಟು ಇವತ್ತಿಂದು ಇಂಡಕ್ಷನ್ ಮೋಟರ್ಸು ಆ್ಯಂಡ್ ಸ್ಟಾರ್ಟರ್ಸು, ಟ್ರಬಲ್ ಶೂಟಿಂಗ್ ಆ್ಯಂಡ್ ಫಾಲ್ಟ್ಸ್. ಥ್ಯಾಂಕ್ ಯು ಆಲ್.